यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ಕಳೆದ 9ನೇ ತಾರೀಕಿನ ದಿನ ಬಿಜಾಪುರದಲ್ಲಿ ವೀರರಾಣಿ ಚೆನ್ನಮ್ಮನ ಮೂರ್ತಿ ಅನಾವರಣ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಬಹಳ ವ್ಯವಸ್ಥಿತವಾಗಿ ನಡೀತಿ. ನಾನು ಕೂಡ ಸಂತೋಷವನ್ನು ಪಡ್ತಾ ಇದ್ದೀವಿ ಭಾರತೀಯ ಜನತಾ ಪಕ್ಷ ಕೂಡ. ಯಾಕಂದ್ರೆ ಭಾರತೀಯ ಜನತಾ ಪಕ್ಷದ ಬಹಳಷ್ಟು ಹಿರಿಯರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಆ ಮೂರ್ತಿಯನ್ನ ಕೊಡ್ಲಿಕ್ಕೂ ಕೂಡ ಸಾಕಷ್ಟು ಅಲ್ಲಿ ಭಾರತೀಯ ಜನತಾ ಪಕ್ಷದ ಕೊಡುಗೆ ಕೂಡ ಇತ್ತು. ಒಟ್ಟಾಗಿ ಅದು ಕಾರ್ಯಕ್ರಮ ಯಶಸ್ವಿಯಾಗಿದೆ, ಬಹಳ ಸಂತೋಷ ವಿಷಯ. ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರು ಕೆಲವೊಂದು ಹೇಳಿಕೆಗಳನ್ನ ಕೊಟ್ಟು ಹೋಗಿದ್ದಾರೆ ವಿಜಯಪುರ ಜಿಲ್ಲೆಗೆ. ಮುಖ್ಯವಾಗಿ ಅವ್ರು ಹೇಳಿದ್ದು ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ವೈದ್ಯ ಕಾಲೇಜ್ ಬಗ್ಗೆ ಮಾತನಾಡ್ತಾರೆ. ಹಾವೇರಿ ನಡೆದಂತ ಒಂದು ಸಮಾರಂಭದಲ್ಲಿ ಶಾಸಕರಾದಂತ ಸಚಿವರಾದಂತ ಶಿವಾನಂದ ಪಾಲ್ರ ಮುಂದೆ ಹೇಳ್ತಕ್ಕಂತ ಹೇಳಿಕೆಗೂ ಬಿಜಾಪುರಲ್ಲಿ ಬಂದ ಹೇಳಿಕೆಗೂ ಸ್ಪಷ್ಟತೆ ಇಲ್ಲ. ಅಲ್ಲಿ ಹೇಳಿಕೆ ಇಲ್ಲಿ ಬಂದು ಮಾಯ ಆಗಿತ್ತು. ಅವ್ರು ಏನ್ ಹೇಳಿದ್ರು ಅಂದ್ರ, ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ವೈದ್ಯ ಕಾಲೇಜ್ ಮಾಡೋಣ ಅಂತಕ್ಕಂಥ ಹೇಳಿಕೆ ಕೊಟ್ಟರು. ನಿಜವಾಗ ಕೂಡ ಇದು ಬಹಳ ನೋವಿನ ಸಂಗತಿ. ಸ್ಪಷ್ಟತೆ ಇಲ್ಲ. ಇಲ್ಲಿ ಬಹಳಷ್ಟು ಬಿಜಾಪುರ ಜನ ವಿಜಯೋತ್ಸವ ಆಚರಿಸಿದ್ರು. ಮುಂದಿನ ದಿನಮಾನದಲ್ಲಿ ಮಾಡ್ತಂದ್ರೆ ಅರ್ಥ ಏನದು? ಇದು ಚುನಾವಣೆಯ ಪ್ರಚಾರಕ್ಕಾಗಿ ಬಂದಿದ್ರ ನೀವು ವಿಜಯಪುರಕ್ಕೆ? ಇಲ್ಲಿ ಆ ಹೋರಾಟದಲ್ಲಿ ವೈದ್ಯ ಕಾಲೇಜ್, ಸರ್ಕಾರಿ ವೈದ್ಯ ಕಾಲೇಜ್ ಬೇಕಂತ ಬಿಜಾಪುರ ಹಿತೈಷಿಗಳ ಹೋರಾಟಗಾರ ಯಾವ ರೀತಿ ಹೋರಾಟ ಮಾಡ್ತಾರಂದ್ರೆ, ಪ್ರತಿ ಹಂತದಲ್ಲಿ ಕೂಡ ಬಿಜಾಪುರ ಜಿಲ್ಲೆಯ ರೈತರಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು, ಜನಸಾಮಾನ್ಯರಿಗಿರ್ಬೋದು, ಯಾರಿಗಾದ್ರೂ ಅನ್ಯಾಯ ಆದಾಗ ಹೋರಾಟ ಮಾಡಿ ಯಶಸ್ವಿಯಾದಂತ ಹೋರಾಟಗಾರರು. ಅವರಲ್ಲಿ ವೈಯಕ್ತಿಕ ಬೇಡಿಕೆ ಏನೂ ಇರೋದಿಲ್ಲ. ಅವರು ವಕಫ್ ಹೋರಾಟದಲ್ಲಿ ಕೂಡ ಆ ರೈತರ ಪಾಣಿಲಿದ್ದಂತ ವಕಫ್ ಅನ್ನು ತೆಗಿಬೇಕಾದ್ರ DC ಆಫೀಸ್ ಮುಂದೆನೆ ಟೆಂಟ್ ಹೊಡೆದ್ರು. ಅವರು ರಾತ್ರಿ 12:30 1 ಗಂಟೆಗೆ ADC ಅವ್ರು ಬಂದು DC ಆಫೀಸ್ ತೆಗೆದು ಆ ಪಾಣಿಯಲ್ಲಿ ವಕಫ್ ತೆಗೆದು ತೋರಿಸಿದಾಗ ಹೋರಾಟ ಬಿಟ್ಟಂತ ಹೋರಾಟಗಾರರು ಅವ್ರು ಗುಂಡಾಗಳಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ವಿಜಯಪುರಕ್ಕೆ ಬರ್ತೀರಂದ್ರ ಅದು ವಿಶೇಷವಾಗಿ ವೀರರಾಣಿ ಕಿತ್ತೂರ ಚೆನ್ನಮ್ಮನ ಮೂರ್ತಿ ಅನಾವರಣಕ್ಕೆ ಬರ್ತೀರಂದ್ರ ಆ ತಾಯಿ, ಆ ದೇವತೆ ತನ್ನ ಹೋರಾಟದ ಮೂಲಕ ಬ್ರಿಟಿಷರಿಗೆ ಸಿಂಹ ಸ್ವಪ್ನ ಆಗಿದ್ಲು. ಹೋರಾಟಕ್ಕೆ ನ್ಯಾಯ ಕೊಟ್ಟವರು. ಆ ಸಂದರ್ಭದಲ್ಲಿ ನೀವು ಮುಖ್ಯಮಂತ್ರಿ ಬಂದವರು ಆ ಹೋರಾಟಗಾರ ಬಗ್ಗೆ ಒಳ್ಳೆಯ ಮಾತನಾಡಿದ್ರಂದ್ರ, ಅವರಿಗೆ ನ್ಯಾಯ ಕೊಟ್ಟಿದ್ರಂದ್ರ ನಿಮ್ಗೊಂದು ಹೆಸರು ಬರ್ತಿತ್ತು. ಇಲ್ಲಿಬ್ಬರು ಸಚಿವರು ಇದ್ದೀರಿ, 5 ಮಂದಿ ಕಾಂಗ್ರೆಸ್ ಶಾಸಕರಿಗೆ ಏನ್ ಮಾಡಾಕತ್ತೀರಿ ನೀವು? ಬಿಜಾಪುರ ಜಿಲ್ಲೆಯ ಜನರ ಮತವನ್ನ ಪಡೆದು ನೀವು ಆರಿಸಿ ಬಂದಿಲ್ಲ, MLA ಆಗಿಲ್ಲ, ಮಂತ್ರಿ ಆಗಿಲ್ಲ ಅಂದ್ರೆ ಬಿಜಾಪುರ ಜನತೆಯ ಬಗ್ಗೆ ನಿಮಗೆ ಕಳಕಳಿ ಇಲ್ಲನು? ಇವತ್ತು ಬಹಳ ನೋವಿನ ಸಂಗತಿ ಅದ. ಆ ಹೋರಾಟಗಾರರ ಬಗ್ಗೆ ಕಿಂಚಿತ್ತು ಅವರಿಗೆ ಗೌರವ ಇಲ್ಲ. ಅವರ ಬಗ್ಗೆ ಆದಂತ ಅನ್ಯಾಯದ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ನಾನು ಕೂಡ ಮೊದಲು ಪ್ರಶ್ನೆ ಹೇಳಿದ್ದೆ ನಮ್ಮ ಬಿಜಾಪುರ ಉಸ್ತುವಾರಿ ಮಂತ್ರಿಗಳಿಗೆ, MB ಪಾಟೀಲ್ ಸಾಹೇಬ್ರಿಗೆ ಹೇಳಿದ್ದೆ ನಾನು, ನೀವು 9ನೇ ತಾರೀಕಿಗೆ ಮುಖ್ಯಮಂತ್ರಿ ಬರುವಂತ ಸಂದರ್ಭದಲ್ಲಿ ಅವರಿಗೆ ನೀವು ಆ ಟೆಂಟ್ಗೆ ಬಂದು ಅವ್ರಿಗೆ ನ್ಯಾಯ ಕೊಡಬೇಕು ಅಂತ ಹೇಳಿದಾಗ ಅದನ್ನ ರಾತಾರಾತ್ರಿ ಹೆಡ್ ಕಿತ್ತು ಹೋಗಿದ್ರಿ. ಹೋರಾಟಗಾರರಿಗೆ ಹತ್ಯೆಕ್ತ ಕೆಲಸ ಮಾಡಿಸಿದ್ರಿ. ಇವತ್ತು ನಾವು ಕೂಡ ಭಾರತೀಯ ಜನತಾ ಪಕ್ಷ ಇದು ರಾಜಕೀಯ ಆಗ್ಬಾರ್ದು, ಬಹಳ ದೂರ ಇದ್ದು ನಾವು. ಆದ್ರೆ ಇವತ್ತು ಹೋರಾಟಗಾರರ ಬಗ್ಗೆ ನಮಗೆ ಬಹಳ ನೋವಿದೆ. ನನಗೆ ಅಷ್ಟು ನಮ್ಮ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲ, ಇಡೀ ಬಿಜಾಪುರ ಜಿಲ್ಲೆಯ ಸಾಮಾನ್ಯ ಜನ ಸ್ತೋಮಕ್ಕೆ ಒಳಗೆ ಜನ ಮರಗ್ತಾ ಇದ್ದಾರೆ ನಿಮ್ಮ ಹೆಸರಿನ ಮೇಲೆ, ಕಾಂಗ್ರೆಸ್ ಸರ್ಕಾರ ಹೆಸರಿನ ಮೇಲೆ. ಅವರಿಗೆ ಬಿಡುಗಡೆ ಮಾಡ್ತಕ್ಕಂತ, ಅವ್ರ ಬಗ್ಗೆ ಒಳ್ಳೆ ಮಾತನಾಡ್ತಕ್ಕಂತ ಒಂದು ಮಾತು ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಬರ್ತಾ ಇಲ್ಲ. ಆದ್ದರಿಂದ ನಾವಿವತ್ತು ಸ್ಪಷ್ಟ ನಿಲುವು ಭಾರತೀಯ ಜನತಾ ಪಕ್ಷ
ಆ ಹೋರಾಟಗಾರರ ಪರ ಮೊದಲು ಹೋರಾಟಗಾರರ ಪರ ನ್ಯಾಯ ಕೊಡ್ಬೇಕಾಗಿತ್ತು ನಮಗೆ. ಮೆಡಿಕಲ್ ಕಾಲೇಜ್ 2ನೇ ಭಾಗ ತಗೊಂಡಿರೋದು ನಾವೀಗ. ನೀವಂತರೂ ಕೊಟ್ಟಂತ ಹೇಳಿಕ್ ಹೆಂಗದ ಅಂದ್ರ ಆ ಗೋಡಿ ಮೇಲೆ ದೀಪ ಇಟ್ಟಂಗ್ ಹೇಳ್ತೆ ಕೊಡ್ತೀರಿ, ಮಾತಾಡ್ತೀರಿ. ಇವತ್ತು ಹೋರಾಟಗಾರರಿಗೆ ಸರಿಯಾಗಿ ನ್ಯಾಯ ಕೊಡದೇ ಹೋದ್ರೆ ಅವರಿಗೆ ಅವರ ಹೋರಾಟ ಹತ್ತಿಕ್ ತಕ್ಕ ಪ್ರಯತ್ನ ಇದೇ ರೀತಿ ಮುಂದುವರಿಸಿದ್ರೆ ಇವತ್ತು ನಾವು ನಮ್ಮ ಭಾರತೀಯ ಜನತಾ ಪಕ್ಷ ಬೂತ್ ಮಟ್ಟದಿಂದ ಪ್ರತಿ ಮತಕ್ಷೇತ್ರದಲ್ಲಿ ಬೂತ್ ಮಟ್ಟದ ಹೋರಾಟಗಾರ ನಮ್ಮ ಬೂತ್ ಮಟ್ಟದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಂದ ನಾವು ಹೋರಾಟ ಹಮ್ಮಿಕೊಳ್ತಕ್ಕಂತ ಒಂದು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಮತ್ತು ಕಾಂಗ್ರೆಸ್ ಶಾಸಕರನ್ನ ಕೊಡಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಾನೂನಾತ್ಮಕವಾಗಿ ಇವತ್ತು ಅವರಿಗೆ ಪಕ್ಷಾತೀತವಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಬಹಳಷ್ಟು ಸಂಘಟನೆಗಳು ಅವರಿಗೆ ಸಹಾಯ ಮಾಡಿದ್ದು. ಇವತ್ತು ಬಾರ್ ಅಸೋಸಿಯೇಷನ್ ಕೂಡ ಸಹಾಯ ಮಾಡಿತ್ತು. ಇವತ್ತು ಬಾರ್ ಅಸೋಸಿಯೇಷನ್ ಅಧ್ಯಕ್ಷರು ಡಿಜಿ ಬಿರಾದ್ ವಕೀಲರು ಕೂಡ ಅವರು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾದ ಒಬ್ಬರ ಕಾರ್ಯದರ್ಶಿ ಆಗಿದ್ರಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅಂತಕ್ಕಂಥ ಅವರಿಗೆ ಕೂಡ ನಾವು ಮನವಿ ಮಾಡಿದೀವಿ. ಅವರು ಕಾನೂನಾತ್ಮಕವಾಗಿ ಹೋರಾಟಗಾರರನ್ನ ಯಾವ ರೀತಿ ಅವರನ್ನ ಹೊರಗೆ ತರಬೇಕು, ಅವರನ್ನ ಮತ್ತೆ ಮುಂದಿನ ಬಿಜಾಪುರ ಜಿಲ್ಲೆಯ ಸಮಸ್ಯೆಗಳಿಗೆ ಹೋರಾಟಕ್ಕೆ ಶಕ್ತಿ ತುಂಬಬೇಕಂತ ಕೆಲಸ ನ್ಯಾಯಯುತವಾಗಿ ಬಾರ್ ಅಸೋಸಿಯೇಷನ್ ಮಾಡ್ತಾ ಇದ್ದಾರೆ. ನಾವು ಕೂಡ ಭಾರತೀಯ ಜನತಾ ಪಕ್ಷ ಅದು ಹೋರಾಟಕ್ಕೆ ನಿಲ್ತಕ್ಕಂತ ಒಂದು ಸಂದರ್ಭ ಇದೆ. ಒಟ್ಟಾರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಏನ್ ಹೇಳ್ತದ ಗೊತ್ತಾಗ್ತಾ ಇಲ್ಲ. ಇವತ್ತು ಇನ್ನೊಂದು ವಿಷಯ, ಬಿಜಾಪುರ ಶಾಸಕರು ಬಸನಗೌಡ ಪಾಟೀಲರು ಕೂಡ ಈ ಜನಸ್ಪಂದನೆ ಹೆಚ್ಚಾಗ್ಯದ. ಅವ್ರಿಗೊಂದು ಫ್ಲೈಓವರ್ ಕೇಳಿದಾಗ ಕೂಡ ಸಾಕಷ್ಟು ಭಾರತೀಯ ಜನತಾ ಪಕ್ಷ ಸರ್ಕಾರ ಇದ್ದಾಗ BS ಯಡಿಯೂರಪ್ಪನ ಮುಖ್ಯಮಂತ್ರಿ ಇದ್ದಾಗ ನಗರ ಶಾಸಕರಿಗೆ ಸಾಕಷ್ಟು ಅನುದಾನ ಕೊಟ್ರು. ಆ ದುರ್ದೈವ ಇವತ್ತು ನಗರ ಶಾಸಕರ ಪರಿಸ್ಥಿತಿ ಕೂಡ ನೋಡಿದಾಗ ನಮಗ್ ನೋವಾಯ್ತು. ನಿನ್ನೆ ಅವರ ಕೇಳಿದಂತ ಒಂದು ಬೇಡಿಕೆ ಕೂಡ ಮುಖ್ಯಮಂತ್ರಿ ಕೊಟ್ಟಂತ ಉತ್ತರ ಅದು ಅತಂತ್ರ ಇತ್ತು, ಅದು ಪರಿಪೂರ್ಣ ಇಲ್ಲ. ಈಗ ಬರ್ತಕ್ಕಂತ ಬಜೆಟ್ ನಲ್ಲಿ ಈ ಸರ್ಕಾರಿ ವೈದ್ಯ ಕಾಲೇಜು ಮತ್ತು ಈ ಫ್ಲೈಓವರ್ ಬಗ್ಗೆ ಅದಕ್ಕೆ ನಾನು ಅನುಮೋದನೆ ಕೊಡ್ತೀನಿ ಅಂತಕ್ಕಂಥದ್ದು, ಅದಕ್ಕೆ ನಾನು ಆ ಬಜೆಟ್ ಇಡ್ತೀನಿ ಅಂತಕ್ಕಂಥ ಸ್ಪಷ್ಟ ಮಾತನೇ ಇಲ್ಲ ಅದರಲ್ಲಿ. ಈ ರೀತಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರ ಬಡವರ ಬಗ್ಗೆ ಕಳಕಳಿ ಇಲ್ಲ. ಇವತ್ತು ಹಿಂದೂಗಳ ಬಗ್ಗೆ ಕೂಡ ಬಹಳ ಒರಟು ನೀತಿಯಿಂದ ವರ್ತಿಸ್ತಾ ಇದೆ. ಇವತ್ತು ಆ PPP ಹೊಡೆದಲ್ಲಿ ಸ್ವಾಮಿಗಳಿಗೆ ಆದಂತ ಅನ್ಯಾಯ ನೋಡಿದಾಗ ಬಹಳ ನೋವಾಗ್ತೈತಿ. ಆದ್ರೆ ಅವ್ರು ಕೇಳ್ತಾರ ಕಪಾಳ ಮೋಕ್ಷ ಸರಿನಾ ಅಂತಕ್ಕಂಥದ್ದು. ಕಪಾಳ ಮೋಕ್ಷ ಮಾಡಿ ಸರಿಯಲ್ಲ. ಯಾಕಂದ್ರೆ ಪೊಲೀಸ್ ಇರ್ಬೋದು ಅಥವಾ ಬಿನ್ ರೆಸ್ಟ್ ಇರ್ಬೋದು, ಕಪಾಳ ಮೋಕ್ಷ ಮಾಡಿ ತಪ್ಪಿರ್ಬೋದು. ಆದ್ರ ಬಂದಂತ ಪೊಲೀಸ್ ಅಧಿಕಾರಿಗಳು ಬಿನ್ ರೆಸ್ಟ್ ಬಂದು ಕೂಡ ತಪ್ಪಿಲ್ಲ. ಈ ರೀತಿ ಬಿನ್ ರೆಸ್ಟ್ ಬಂದು ಅವ್ರಿಗೆ ಯಾಕೆ ಅವ್ರಿಗೆ ಕಪಾಳ ಮೋಕ್ಷ ಮಾಡ್ತಕ್ಕ ಸನ್ನಿವೇಶ ಕ್ರಿಯೇಟ್ ಆಗ್ತಕ್ಕಂಥದ್ದು ಅದು ನಮಗ್ ಗೊತ್ತಿಲ್ಲ. ಅವರು ಗುರುಗಳು ಹೊರಗೆ ಬಂದ ತಕ್ಷಣ ಅವರು ತಮಗೆ ಅದನ್ನ ವಿಷಯವನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಕಣಿಯರ್ ಗುರುಗಳಿಗೆ ಕೂಡ ಯಾವ ರೀತಿ ನೀವು ಅನ್ಯಾಯ ಮಾಡಿದ್ರಿ? ಕಣಿಯರ್ ಗುರುಗಳಿಗೆ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಇಬ್ರು ಸಹೋದರರು, ಅಗರ್ಭ ಶ್ರೀಮಂತ ಸಹೋದರರು, ಬಹಳಷ್ಟು ಒಳ್ಳೆಯ ವ್ಯಾಪಾರಿಗಳಾಗಿದ್ರು. ಆ ಸಹೋದರಿಬ್ಬರು ಮದುವೆ ಆಗ್ಬೇಕಂತ ಒಂದು ನಿರ್ಣಯ ಮಾಡಿ ಒಂದು ಡಿಸಿಷನ್ಗೆ ಬಂದ್ರು. ಮದುವೆ ಆಗಿ ನಾವು ಆದ ತಕ್ಷಣ ನಮ್ಮ ಮನೆಗೆ ಬರ್ತಕ್ಕಂಥ ಇಬ್ಬರು ಹೆಣ್ಮಕ್ಳು ನಮ್ಮ ಇಬ್ಬರ ಮನಸ್ಸನ್ನು ಕೆಡ್ತಕ್ಕಂಥ ಪ್ರಸಂಗ ಬರಬಾರದು, ಈಗ ನಾವು ಡಿವೈಡ್ ಆಗ್ತಕ್ಕಂಥ ಒಂದು ವಿಚಾರ ಮಾಡಿ ಅವರು ಬೇರೆ ಆಗ್ತಕ್ಕ ಸಂದರ್ಭದಲ್ಲಿ ಅವ್ರು ಮಾತನಾಡಿಕೊಂಡು ತಮ್ಮೊಳಗ ಎಲ್ಲ ಆಸ್ತಿ ನೀ ತೆಗೆದುಕೊಡು ಅಂತಕ್ಕಂಥ ಅಣ್ಣ ಹೇಳಿದಾಗ ತಮ್ಮ ಇಲ್ಲ ನೀ ಒಟ್ಟು ಆಸ್ತಿ ನೀ ತೆಗೆದುಕೊಂಡು ಈ ರೀತಿ ಅವರಲ್ಲಿ ಆತ್ಮೀಯತೆ ಪ್ರೀತಿ ಇತ್ತು. ಕೊನೆಗೆ ಒಂದು ನಿರ್ಣಯಕ್ಕೆ ಬಂದ್ರು, ಹಳೆಯ ಆಸ್ತಿಗಳನ್ನೆಲ್ಲ ದೊಡ್ಡ ಅಣ್ಣ ತಗೋಬೇಕು, ಹೊಸ ಎಲ್ಲ ಆಸ್ತಿಗಳನ್ನ ಖರೀದಿ ವಸ್ತುಗಳನ್ನ ತಮ್ಮ ತಗೋಬೇಕಂತ ನಿರ್ಣಯ ಆಯ್ತು. ಅವಾಗ ಊರಲ್ಲಿ ಇರ್ತಾರ ಹಿರಿಯರ, ಬ್ಯಾರೆ ಆದ್ರಂದ್ರ ಅವ್ರಿಗೆಲ್ಲ ಹಿರಿಯರಿಗೆ ಹೇಳ್ಬೇಕು. ಇವ್ರಿಗೆ ಯಾರಿಗೆ ಹೇಳಿಲ್ಲ, ತಾವೇ ಬ್ಯಾರೆ ಆದ್ರು. ಅವಾಗ ಕೆಲವೊಬ್ರಿಗೆ ಹೊಟ್ಟೆ ಕಿಸ್ ಬರಂಬ ಐತ್, ನಮ್ಗೆ ಗೊತ್ತೇ ಇಲ್ಲ ದೇಶ. ಒಬ್ಬ ಹಿರಿಯಣ್ಣ ಸಿಕ್ಕ ಒಬ್ಬ ಹಿರಿಯಾಗ ಅವ ಕೇಳಿದ, ಏನಪ್ಪ ನೀವು ಬ್ಯಾರೆ ಆದ್ರತ್ತ, ಬಹಳ ಒಳ್ಳೆ ಸಹೋದರ ನೀವು, ಈ ರೀತಿ ಸಹೋದರ ಪ್ರೀತಿ ಇರ್ಬೇಕು, ಸಂತೋಷ ಆಯ್ತು. ಆದ್ರೆ ನೀ ಮನಿ ಒಳಗೆ ಒಂದು ಹಳೆ ಒಣೆಕಿತ್ತು, ಆ ಒಣೆಕೆ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅವಾಗ ಇಲ್ಲ ಅದನ್ನ ಮಣ್ಣ ತಗೊಂಡ್ಬಿಟ್ಟ, ಹಳೆ ನಾವು ತಗೊಂಡ್ಬಿಟ್ಟ ಅಂದಾಗ ಅದು ಇಲ್ಲ, ಒಣೆಕೆ ಬಹಳ ಪೂರ್ವಜ ಕೊಟ್ಟಂತ ಒಣೆಕಿತ್ತು, ಆ ಒಣೆಕೆ ಯಾರ ಮನೆಗೆ ಇರ್ತೈತಿ ಅವ್ರು ಶ್ರೀಮಂತರಾಗ್ತಾರ ಅಂತೇಳಿ ಹಿರಿಯರು ಒಂದು ಸಾಧು ಸಂತ ಕೊಟ್ಟ ಒಣೆಕೆ ಕೇಳಿದಾಗ ಅವ್ರಿಬ್ಬರ ಜಗಳ ಪ್ರಾರಂಭ ಆಯ್ತು. ಇವು ಎಕ್ಸಾಂಪಲ್ ಯಾಕೆ ತಗೋತೀನಿ ಅಂದ್ರ ನಮ್ಮ ಈ ಎರಡು ಗುರುಗಳ ಗುಂಪ, ಸ್ವಾಮಿಗಳ ಗುಂಪು ಅನ್ನೋದು ಎರಡು ಅವ್ರು ಅಣತಂಬ್ರಿದ್ದಂಗ. ಅವ್ರಿಬ್ಬರು ಸಹೋದರರೇ, ಅವ್ರು ಸಹೋದರತ್ವ ಇದ್ದಂತ ಸ್ವಾಮಿಗಳೇ ಅವರು. ಆದ್ರೆ ಕಾಂಗ್ರೆಸ್ ಇವತ್ತು ಕೆಲವೊಂದು ಗುರುಗಳಿಗೆ, ಕೆಲವೊಂದು ಸ್ವಾಮಿಗಳಿಗೆ ಒಂದು ಕೆಟ್ಟ ಬುದ್ಧಿಯನ್ನು ತುಂಬಿ ಅವರನ್ನ ಡಿವೈಡ್ ಮಾಡ್ಲಿಕ್ಕೆ, ಕಾಂಗ್ರೆಸ್ ಅವ್ರನ್ನ ಒಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇದು ಇಬ್ಬರ ನ್ಯಾಯದಲ್ಲಿ ಆ ಕಣಿಯರ್ ಗುರುಗಳಾಗಿ ಹಿರಿಯರಾಗಿ ಇವರಿಬ್ಬರನ್ನು ಎರಡೂ ಸಮಾಜ
ಗುರುಗಳು ಕೂಡಿಸ್ಬೇಕಂತ ಪ್ರಯತ್ನ ಸಂದರ್ಭದಲ್ಲಿ ಅವ್ರಿಗೆ ನಿರ್ಬಂಧ ಹಾಕ್ತಾ ಕೆಲಸ ಮಾಡಿದ್ರಿ. ಈ ರೀತಿ ಒಟ್ಟಾಗೆ ಸ್ವಾಮಿಗಳಿಗೆ ಹಿಂದೂ ಸ್ವಾಮಿಗಳಿಗೆ ಇವತ್ತು ನೀವು ಅನ್ಯಾಯ ಮಾಡ್ತಾ ಇದ್ರಿ. ಹೋರಾಟ ಜೊತೆಗೆ ಇವತ್ತು ನೋಡಿದಾಗ ಹುಬ್ಬಳ್ಳಿಯಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳಿಗೆ ವಿವಸ್ತ್ರಗೊಳಿಸಿ ಗ್ಯಾರಂಟಿ ಕೊಡ್ತೀನಿ ಅಂತ ಹೆಣ್ಮಕ್ಳಿಗೆ ವ್ಯವಸ್ಥೆಗೊಳಿಸಿ ಇವತ್ತು ನಿಮ್ಮ ಇಲಾಖೆಯನ್ನು ಬಳಸ್ಕೊಂಡ್ರಿ. ಈ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಎಕ್ಸಾಂಪಲ್ ತೋರು ಕೂಡ ಆ ಜನಾರ್ದನ್ ರೆಡ್ಡಿಯ ಮನೆ ಮೇಲೆ ಆದಂತ ಇವತ್ತು ಗುಂಡಾಗಿರಿನ ಪ್ರವೃತ್ತಿ ನೋಡಿದಾಗ ಇವತ್ತು ಕಾಂಗ್ರೆಸ್ ಸರ್ಕಾರ ಎಲ್ಲಿವರೆಗೆ ಇರ್ತೈತಿ ಅಂದ್ರ ಒಟ್ಟು ಗುಂಡಾಗಿರಿಗೆ ಪ್ರೋತ್ಸಾಹ ಕೊಡ್ತಕ್ಕಂತ ಇದು ಬಹಳ ಒಂದು ಕೆಟ್ಟ ಪರಿಸ್ಥಿತಿ ಈ ಕಾಂಗ್ರೆಸ್ ಸರ್ಕಾರ ನಡೆದಿದೆ ಅಂತ ಹೇಳಕ್ ಬರ್ತೀನಿ. ಇನ್ನೊಂದು ವಿಷಯ, ಮುಖ್ಯ ವಿಷಯ, ಇವತ್ತು ಖರೀದಿ ಕೇಂದ್ರಗಳ ಬಗ್ಗೆ, ರೈತರಿಗೆ ಬೇಕಾದಂತ ಖರೀದಿ ಕೇಂದ್ರಗಳು ಮೆಕ್ಕೆಜೋಳ ಮತ್ತು ತೊಗರಿ. ಇವತ್ತು ಮೆಕ್ಕೆಜೋಳ ತೊಗರಿ ಖರೀದಿ ಕೇಂದ್ರಗಳು ಈಗ ಮೊದಲೇ ಪ್ರಾರಂಭ ಆಗಬೇಕಾಗಿತ್ತು, ಇನ್ನೂ ಖರೀದಿ ಕೇಂದ್ರಗಳು ಪ್ರಾರಂಭ ಆಗಿಲ್ಲ. ಆ ರೈತರು ಬೆಳೆದಂತ ಬೆಳೆಯನ್ನ ಶೇಖರಣೆ ಮಾಡಕ್ ಆಗೋದಿಲ್ಲ. ಅದೊಂದು ಫ್ರಿಜ್ ನಲ್ಲೋ ಅಥವಾ ಒಂದು ಮನೆಯಲ್ಲಿ ಇಡಕ್ ಆಗೋದಿಲ್ಲ ಅದನ್ನ. ಯಾಕೆ ಮೊದಲಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮನೆಗಳು ಇರ್ತಿದ್ವು, ಈಗ ಆ ವ್ಯವಸ್ಥೆ ಇಲ್ಲ. ನೀವು ಯಾವ ಹಳ್ಳಿಗಳಲ್ಲಿ ಕೂಡ ಸ್ಟೋರೇಜ್ ಮಾಡ್ತಕ್ಕಂಥ ವ್ಯವಸ್ಥೆ ಇಲ್ಲ. ಎಲ್ಲ ರೈತ ಬೆಳೆದಂತ ಬೆಳೆಯನ್ನ ಮಾರ್ಕೆಟಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನೂ ಖರೀದಿ ಕೇಂದ್ರ ನೀವು ಪ್ರಾರಂಭ ಆಗ್ತಾ ಇಲ್ಲ. ಸುಮಾರು 1,20,00,000 ಸುಮಾರು ಇಲ್ಲಿ ಮೆಕ್ಕೆಜೋಳ ಬೆಳೀತದ. ನೀವು ಹೇಳ್ತೀರಿ 2,60,000 ತಗೋತ್ ಹೇಳಕತ್ತೀರಿ, ಬರೀ ತಗೊಳಕತ್ತಿಲ್ಲ, ಖರೀದಿ ಮಾಡ್ತಾ ಇಲ್ಲ. ಇವತ್ತು ತೊಗರಿ ಖರೀದಿ ಕೇಂದ್ರಗಳು ಕೂಡ ಅದು ಪರಿಪೂರ್ಣ ಕೇಂದ್ರ ಸರ್ಕಾರ ತಗೊಂಡ್ಬಿಡ್ತೈತಿ. ಬರೀ ಖರೀದಿ ಮಾಡಿ ಕೊಡು ಕೆಲಸ ನಿಮ್ದು. ಕಳೆದ ವರ್ಷ 7,450 ರೂಪಾಯಿ ಕೇಂದ್ರ ಕೊಟ್ರ 550 ರೂಪಾಯಿ ರಾಜ್ಯ ಕೊಡ್ತಿತ್ತು. ಈ ಸಲ ಅದು ಇಲ್ಲ. ಕಂಪ್ಲೀಟ್ 8,000 ರೂಪಾಯಿ ಒಬ್ಬ ರೈತರಿಗೆ ಒಂದ್ ಹೆಕ್ಟರ್ಗೆ ಒಂದ್ ಕ್ವಿಂಟಲ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತಾ ಇದೆ. ಖರೀದಿ ಮಾಡಿ ಕೊಡಕ್ ಆಗ್ತಾ ಇಲ್ಲ. ನೀವು ಕೊಡ್ತಕ್ಕಂತ 450, 550 ಕೊಡ್ತಾ ಇದ್ರಿ, ಅದನ್ನು ಕೂಡ ನೀವು ಘೋಷಣೆ ಮಾಡ್ಲೇ ಇಲ್ಲ. ಆದ್ರೆ ಓಪನಿಂಗ್ ಮಾತ್ರ ಎಲ್ಲಾ ಕಾಂಗ್ರೆಸ್ ಶಾಸಕರು ಬಂದು ಅದನ್ನ ತೊಗರಿ ಕೇಂದ್ರಗಳನ್ನ ಓಪನಿಂಗ್ ಮಾಡಕೈತಾರ. ಅದು ಕೇಂದ್ರ ಸರ್ಕಾರದ ಯೋಜನೆ. ಬಹಳ ಇದು ನೋವಿನ ಸಂಗತಿ. ಒಟ್ಟಾಗಿ ನನ್ನ ಉದ್ದೇಶ ಇದು ಮುಖ್ಯವಾಗಿ PPP ಹೋರಾಟಗಾರರ ಬಗ್ಗೆ ನಮ್ಗೆ ಬಹಳ ನೋವಾಗಿ ಇವತ್ತು ಬಿಜಾಪುರ ಜಿಲ್ಲೆಯ ಜನತೆ ನನಗೂ ಕೂಡ ಸಾಕಷ್ಟು ಫೋನ್ ಮಾಡೋ ಮೂಲಕ ಇಲ್ಲ ನೀವು ಅವ್ರಿಗೆ ನ್ಯಾಯ ಕೊಡ್ರಿ ಅಂತಕ್ಕಂಥ ಇಡೀ ಬಿಜಾಪುರ ಜಿಲ್ಲೆ ಜನ ಇವತ್ತು ಮರಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ಇರುವುದು. ನೀವು ಬೇಗಲೇ ಅವ್ರಿಗೆ ನ್ಯಾಯ ಕೊಡ್ತಕ್ಕಂಥ ಹೋರಾಟವನ್ನು ನೀವು ವಿಷಯಕ್ಕೆ ನೀವು ಕೂಡಲೇ ಅದನ್ನು ಒಂದು ನಮ್ಮ ಪತ್ರಿಕೆ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಬೇಗನೆ ಆ ಹೋರಾಟಗಾರರಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ನನ್ನ ಪತ್ರಿಕೆ ಗೋಷ್ಠಿಯನ್ನು ಮುಗಿಸ್ತೇನೆ. ಸರ್, ಹನಿ ಟ್ರ್ಯಾಪ್ ಕೇಸ್ ನಲ್ಲಿ ಇದ್ರೆ ಕೇಸ್ ಇರ್ಲಿ ಇಲ್ಲ ನೋಡ್ರಿ. ಅದ್ರ ನಾನ್ ಹೇಳೋದು ಹೆಣ್ಮಗಳ ವ್ಯವಸ್ಥೆಗೊಳಿಸೋದನ್ರಿ, ಅದಕ್ಕೆ ಬೇರೆ ರೂಪ ಇರೋದಿಲ್ಲ. ಯಾರು ಸ್ಪಷ್ಟಪಡಿಸಿದ್ದಾರೆ? ಸಾಬೀತುಪಡಿಸಿದ್ರ ಅದಕ್ಕೆ ನಾನು ನೋವು ವ್ಯಕ್ತಪಡಿಸ್ತೀನಿ. ಆಮೇಲೆ ಹೆಣ್ಮಗಳ ಹಿನ್ನೆಲೆ ಕೂಡ ಸರ್ ಅವೆಲ್ಲ ಕೋರ್ಟ್ ಅಲ್ಲಿ ಕೇಸ್ ಇರ್ತದ, ನಡೀತಿರ್ತದ. ಅವತ್ತು ಆ ರೀತಿ ಅವ್ರು ನಡೆದಾಡ್ತಕ್ಕಂಥದ್ದು, ಜಗ್ಗಾಡ್ತಕ್ಕಂಥದ್ದು, ಪೊಲೀಸರು ಅವರನ್ನ ಮಧ್ಯರಾತ್ರಿಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಇದು ಯಾವ ನ್ಯಾಯ ಸರ್? ಇದು ಯಾವ ನ್ಯಾಯ? PPP ಹೋರಾಟಗಾರರು ಈಗ ಅನೌನ್ಸ್ ಆಗಿದೆ, ಹಾವೇರಿಯಲ್ಲಿ ಅನೌನ್ಸ್ ಆಗಿದೆ, ಬಿಜಾಪುರದಲ್ಲಿ ಅನೌನ್ಸ್ ಮಾಡಿದ್ರೆ ಇದನ್ನ ಮತ್ತೆ ಏನು? ಅಲ್ಲ ಸರ್, PPP ಹೋರಾಟಗಾರರು ಅನೌನ್ಸ್ ಹಾವೇರಿಯಲ್ಲಿ ಯಾವ ರೀತಿ ಅವತ್ತು ಅದನ್ನ ಶಂಕುಸ್ಥಾಪನೆ ಮಾಡಿದ್ರು? ಸರ್ಕಾರದ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಅಧಿಕೃತವಾಗಿ, ಮತ್ತೆ ಇನ್ಯಾಂಗ್ ಬೇಕು ಹೇಳಿ? ಅಲ್ಲ, ಅಧಿಕೃತವಾಗಿ ಏನ್ ಹೇಳಿದಾರೆ ಸರ್? ಮುಂದಿನ ದಿನಮಾನದಲ್ಲಿ ಹೇಳ್ತಾ ಇದಾರೆ ಅವರು. ಮುಂದಿನ ದಿನಮಾನ ಅಂದ್ರೆ ಯಾವಾಗ? ಯಾವಾಗಾರ ಆಗ್ಬೋದು ಮುಂದಿನ ಯಾವಾಗ ಅಂದ್ರೆ ನೀವು ಇರೋದಿಲ್ಲ, ಸ್ವಲ್ಪ ದಿವಸ ಹೋಗ್ತಾ ಇದ್ರಿ ಈಗ ಮನೆಗೆ ಹೊಂಟಿದ್ರಿ. ಈಗ ಮನೆಗೆ ಹೋಗುದ್ರಾಗ ನೀವು ಈಗ ಮಾಡಿದ್ರೆ ನಿಮ್ಗೊಂದು ಈ ಕೊನೆ ಹಂತದಲ್ಲಿ ಇವತ್ತು ಮುಖ್ಯಮಂತ್ರಿ ಕೊನೆ ಹಂತದಲ್ಲಿ ಇದ್ರೆ ನೀವು ಮುಂದೆ ನಿಮ್ಗೆ ಅವಕಾಶ ಸಿಗುತ್ತೆ ಗೊತ್ತಿಲ್ಲ. ಇಂಥ ಅವಕಾಶದಲ್ಲಿ ಬಿಜಾಪುರ ಜನತೆಗೆ ನೀವು ಈ ಮಟ್ಟಕ್ಕೆ ಬರಬೇಕಾದ್ರೆ ಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾರ ಬಿಜಾಪುರ ಜಿಲ್ಲೆ ಜನತೆ ಅವ್ರಿಗೆ ಹೊಡಿಕೆ ಕೊಟ್ಟಿದ್ದಾರೆ. ಆ ಬಿಜಾಪುರ ಜಿಲ್ಲೆ ಜನತೆಗೆ ನೀವು ನಿನ್ನೆ ಬಂದಂತ ಕಾರ್ಯಕ್ರಮದಲ್ಲಿ ನೀವು ಮೋಸದ ಮಾತುಗಳನ್ನ ಆಡೋಗಿದೆ. ಅಲ್ಲಿ ಕ್ಲಿಯರ್ ಕಟ್ ಏನೂ ಇಲ್ಲ ಸರ್. ನೋಡ್ರಿ, ನಾವು ಕ್ರೆಡಿಟ್ ತಗೋಬೇಕಾಗಿತ್ತಂದ್ರ ಇವತ್ತು ನಮಗೂ ನೋವಾಗ್ಯದ. ಅವತ್ತು ಹೋರಾಟಕ್ಕೆ ನಾವು ಹೋಗ್ಬೇಕಾಗಿತ್ತು ಅನ್ಸತೈತಿ. ಅವ್ರ ಮನೆಗೆ ಉಸ್ತುವಾರಿ ಮಂತ್ರಿ ಮನೆಗೆ ಅವತ್ತು ಅವ್ರು ಹೋಗಿದ್ರಂದ್ರ ನಾವು ಕ್ರೆಡಿಟ್ ತಗೋಬಾರ್ದ ಮೇಲೆ ಹೋಗಿಲ್ಲ. ಅವತ್ತ ನಾವು ಸಾಕಷ್ಟು ಅವ್ರ ವೇದಿಕೆಗೆ ಹೋಗಿದೀವಿ.
ವೇದಿಕೆಗೆ ಹೋದಾಗ ನಾವು ಭಾರತೀಯ ಜನತಾ ಧ್ವಜ ತೆಗೆದು ಹೋಗಿದ್ವಿ. ಅವತ್ತು ರಾತ್ರಿ ಟೆಂಟ್ ಕೇಳ್ತಕ್ಕಂಥದ್ದು ಏನು ಅವಶ್ಯಕತೆ ಇತ್ತು ಇವರಿಗೆ? ಅವ್ರೇನು ಗುಂಡಾಗಳ? ಅವ್ರು ಮಾಡಿದ ಸಾಧನೆಗಳನ್ನ ಮತ್ ಅವ್ರು ಹೇಳ್ತಕ್ಕಂಥದ್ದು ಇಲ್ಲ, ಅವ್ರು ಶಿವಾಂತ್ ಪಾಲ್ರೆ ಕುಣಿಸಿದಾರ ಕೆಲವೊಬ್ರು ಹೇಳ್ತಾರ. ಇದೆಲ್ಲ ಹೇಳಿಕೆಗಳ ಇವು ಉತ್ತರ ಇವು. ಅವ್ರು ಯಾರು ಶಿವಾಂತ್ ಪಾಲ್ರಿಗೆ ಸಂಬಂಧ ಇಲ್ಲ, ಯಾರು ಭಾರತೀಯ ಜನತಾ ಪಕ್ಷ ಸಂಬಂಧ ಇಲ್ಲ, ಆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಇಲ್ಲ. ಅವ್ರು ನಿರಂತರ ಹೋರಾಟಗಾರರು. ಅವ್ರು ಬಿಜಾಪುರ ಜಿಲ್ಲೆಗೆ ಆ ಟೀಮ್ ಅದು ಬಹಳ ಒಳ್ಳೆ ಟೀಮ್ ಅದು. ನಾನು ಬಹಳಷ್ಟು ಅವರನ್ನ ಆ ಗೌರವದಿಂದ ಕಾಣ್ತೀನಿ. ಅವ್ರು ಯಾಕಂದ್ರ ಪ್ರತಿ ಹಂತದಲ್ಲಿ ಕೂಡ ನ್ಯಾಯ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಜಿಲ್ಲೆಗೆ ಮಾಡ್ತಾ ಇದಾರೆ ಅವ್ರು. ಈಗ ಅವ್ರ ಮೇಲೆ 109 ಹಾಕಿ ಒಳಗಡೆ ಇದು ಮಾಡಿದ್ರೆ ಅದು ಕಾನೂನಾತ್ಮಕವಾಗಿ ಇರ್ತಕ್ಕಂಥ ಪ್ರಕ್ರಿಯೆ. ಅದಕ್ಕೆ ಟೈಮ್ ಇರ್ತದೆ, ಅದಕ್ಕೆ ನ್ಯಾಯಾಲಯ ಜಾಮೀನು ಕೊಡ್ಬೇಕಾಗತ್ತೆ. ಅದ್ ಕೇಸ್ ಹಿಂದೆ ತಕೋಬೇಕು ಹೆಂಗೆ ಯಾವ ಸರ್ ನೋಡ್ರಿ, ಕಾನೂನಾತ್ಮಕವಾಗಿ ನಾ ಆಗಲೇ ಹೇಳಿದಾಗೆ ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ DG ಬಿರಾದ್ ವಕೀಲರು ಅದೇ ಆದ ದೊಡ್ಡ ಟೀಮ್ ಇದೆ. ಅದು ವಕೀಲರು ಅವ್ರಿಗೆ ಕೂಡ ನೋವಾಗಿದೆ. ಇಡೀ ಬಾರ್ ಅಸೋಸಿಯೇಷನ್ ಕೂಡ ಇವತ್ತು ಈ ಮಾಡಿದಂತ ಕೃತ್ಯ ಬಹಳ ನೋವನ್ನು ತಂದಿದೆ ಅದು. ಯಾಕಂದ್ರೆ ಹಾಕಿದಂತ ಕಲಂ ನೋಡಿದಾಗ ಆ ಕಲಂ ಅವಕ್ಕೆ ಸಂಬಂಧ ಇಲ್ಲ. ನೀವು ಎಲ್ಲಿ ಅಂತ ಗುಂಡಾಗಳಿಗೆ ನೀವು ಪ್ರಚೋದನೆ ಕೊಡ್ತೀರಿ, ಆದ್ರೆ ಈ ಹೋರಾಟಗಾರರಿಗೆ ನ್ಯಾಯ ಕೊಡ್ತಕ್ಕಂತ ಆ ದೇವರುಗಳ ಬಿಜಾಪುರ ದೇವರುಗಳು ಅವರು, ಆ ದೇವರುಗಳಿಗೆ ಕೊಡ್ತಕ್ಕಂಥ ಶಿಕ್ಷೆ ಏನ್ರಿ ಇದು ನೀವು ಮಾಡ್ತಕ್ಕಂಥದ್ದು? ನಾವು ಉಸ್ತುವಾರಿ ಮಂತ್ರಿಗಳಿಗೆ ಇನ್ನೂ ಕೂಡ ಮನವಿ ಮಾಡ್ತಾ ಇದ್ದೀನಿ, ನೀವು ಈ ವರ್ತನೆಯಿಂದ ಹೊರಗೆ ಬರ್ರಿ, ಬಿಜಾಪುರ ಜಿಲ್ಲೆ ಜನತೆಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ರಿ ಅಂತಕ್ಕಂಥ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ನಾಯಕ ಕೂಡ ಅವ್ರನ್ನ ಮನವಿ ಮಾಡ್ತಾ ಇದ್ದೀನಿ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है जैसा है वैसा ही आपको हम दिखाते रहेंगे, ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।